ನಿನ್ನೆ ಎರಡು ಘಟನೆ ನಡೆದಿದೆ. ಒಂದು RCB ವುಮೆನ್ಸ್ 3ಕ್ಕೆ 3 ಮ್ಯಾಚ್ ಕೂಡ ವಿನ್ ಆಗಿದೆ. ಇನ್ನೊಂದ್ ಕಡೆ ನಮ್ಮ ಕರ್ನಾಟಕ ಬುಲ್ಡೋಸರ್ಸ್ ಕೂಡ ನಿನ್ನೆ ಫಸ್ಟ್ ಮ್ಯಾಚ್ ಅನ್ನ ಈಸಿಯಾಗಿ ವಿನ್ ಕೂಡ ಆಗಿರುವಂತದ್ದು. ತುಂಬಾ ಜನಕ್ಕೆ ಗೊತ್ತಿಲ್ಲ ಅನ್ಸುತ್ತೆ, ಈಗಾಗಲೇ CCL ಕೂಡ ಸ್ಟಾರ್ಟ್ ಆಗಿದೆ. ಓವರ್ ಆಲ್ ಗೆ ಕ್ರಿಕೆಟ್ ಫ್ಯಾನ್ಸಿಗಂತೂ ಹಬ್ಬದ ಮೇಲೆ ಹಬ್ಬ ಬರ್ತಾನೆ ಇದೆ ಗುರು. ನಿನ್ನೆ ಮ್ಯಾಚ್ ಏನಾಯ್ತು CCL ಅಲ್ಲಿ, ಮತ್ತೆ ಇನ್ನೊಂದೇನು ಶಾಕಿಂಗ್ ನ್ಯೂಸ್ ಅಂದ್ರೆ ನಿನ್ನೆ RCB ಮತ್ತೆ ಗುಜರಾತ್ ಜೈಂಟ್ಸ್ ಮ್ಯಾಚ್ ಇತ್ತಲ್ಲ, ಆ ಮ್ಯಾಚ್ ಯಾವ ತರ ಹೋಗಿದೆ. ಕರ್ನಾಟಕ ಬುಲ್ಡೋಸರ್ಸ್ ಮತ್ತೆ ಪಂಜಾಬ್ ಮ್ಯಾಚ್ ಕೂಡ ಇತ್ತು ನಿನ್ನೆ, ಅಂದ್ರೆ ಪಂಜಾಬ್ ಮತ್ತೆ ಕರ್ನಾಟಕ ಇಂಡಸ್ಟ್ರಿಯ ಒಂದು ಮ್ಯಾಚ್ ಕೂಡ ಇತ್ತು ನಿನ್ನೆ. ಸೇಮ್ ಟು ಸೇಮ್ ಗುರು. RCB ಮ್ಯಾಚ್ ಮತ್ತೆ ಗುಜರಾತ್ ಮ್ಯಾಚ್ ಯಾವ ತರ ಹೋಗಿದೆ, ಸ್ವಲ್ಪ ಸಿಮಿಲರ್ ಆಗಿ ಅದೇ ರೀತಿ ಹೋಗಿದೆ. ಇವತ್ತು ಬೆಳಗ್ಗೆ ಸ್ಕೋರ್ ಕಾರ್ಡ್ ನೋಡ್ಬಿಟ್ಟು ಒಂದ್ಸಲಿ ಸೈಕ್ ಆಗೋಗ್ಬಿಟ್ಟೆ, ಇದೇನ್ ಗುರು ಅದೇ ತರ ಮ್ಯಾಚಸ್ ಅದೇ ತರ ಮ್ಯಾಚ್ ಹೋಗ್ಬಿಟ್ಟಿದ್ದೀರಾ ಅಂತ. ಹಾಗಾದ್ರೆ ಯಾವ ತರ ಮ್ಯಾಚ್ ಹೋಗಿದೆ, ಅದಾದ್ಮೇಲೆ ನಮ್ಮ ಬಾದಶಾ ಕಿಚ್ಚ ಸುದೀಪ್ ಯಾವ ತರ ಪರ್ಫಾರ್ಮ್ ಮಾಡಿದೆ, ಪ್ರತಿಯೊಂದು ಕೂಡ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ವಿಡಿಯೋ ಲಾಸ್ಟ್ ತನಕ ನೋಡಿ. ಅದಕ್ಕಿಂತ ಮುಂಚೆ ನೀವು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಹೊಡೀರಿ ಒಂದು ಲೈಕ್ ಅನ್ನ. ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ ಅಂದ್ರೆ ಇದೇ ರೀತಿ ಕ್ರಿಕೆಟ್ ಅಪ್ಡೇಟ್ಸ್ ಅನ್ನ ಮುಂದೆ ಕೂಡ ನೋಡ್ತಾ ಇರ್ಬೋದು. ಬೇಗ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆಲ್ ಮಾಡ್ಕೊಳ್ಳಿ. ಗುರು ನಿನ್ನೆ ಫಸ್ಟ್ ಸೀಸನ್ ಸ್ಟಾರ್ಟ್ ಕೂಡ ಆಗಿರುವಂತ, ಮತ್ತೆ ಫಸ್ಟ್ ಮ್ಯಾಚ್ ಕರ್ನಾಟಕ ಬುಲ್ಡೋಸರ್ಸ್ ಮತ್ತೆ ಪಂಜಾಬ್ ದಿ ಶೇರ್ ಎರಡು ಟೀಮ್ಗಳ ಮಧ್ಯೆ ಮ್ಯಾಚ್ ಕೂಡ ನಡೀತು. ಸೊ ಫಸ್ಟ್ ಏನಾಯ್ತು ಅಂದ್ರೆ ಪಂಜಾಬ್ ದಿ ಶೇರ್ಸ್ ಅವರು ಟಾಸ್ ಅನ್ನ ಕೂಡ ವಿನ್ ಆದ್ರು. ಅದಾದ್ಮೇಲೆ ಬೌಲಿಂಗ್ ಅನ್ನ ಕೂಡ ಸೆಲೆಕ್ಟ್ ಮಾಡ್ಕೊಂಡ್ರು. ಮತ್ತೆ ಪ್ಲೇಯಿಂಗ್ ಲೆವೆನ್ ಯಾವ ತರ ಇತ್ತು ಅಂದ್ರೆ ನಮ್ಮ ಕರ್ನಾಟಕ ಬುಲ್ಡೋಸರ್ಸ್ ನ ಪ್ಲೇಯಿಂಗ್ ಲೆವೆನ್ ಈ ರೀತಿಯಾಗಿತ್ತು. ಅರುಣ್ ಬಚ್ಚನ್, ಅದಾದ್ಮೇಲೆ ಡಾರ್ಲಿಂಗ್ ಕೃಷ್ಣ ಅವರು ಕೂಡ ಇದ್ರು. ಅದಾದ್ಮೇಲೆ ಕರಣ್ ಆರ್ಯನ್, ಪ್ರದೀಪ್, ರಾಜೀವ್ ಹನು, ಅದಾದ್ಮೇಲೆ ಸುನಿಲ್ ಕುಮಾರ್, ಮತ್ತೆ ಚಂದನ್ ಕುಮಾರ್, ಜಯರಾಮ್ ಕಾರ್ತಿಕ್, ಕಿಚ್ಚ ಸುದೀಪ್, ಬಾದ್ಶಾ, ಅದಾದ್ಮೇಲೆ ಪ್ರತಾಪ್ ಕುರಿ, ಅದಾದ್ಮೇಲೆ ಸಚಿನ್. ಇದು ಪ್ಲೇಯಿಂಗ್ ಲೆವೆನ್. ಅದಾದ್ಮೇಲೆ ಪಂಜಾಬ್ ದಿ ಶೇರ್ ಪ್ಲೇಯಿಂಗ್ ಲೆವೆನ್ ಯಾವ ತರ ಇತ್ತು ಅಂದ್ರೆ ಅನುಜ್ ಖುರಾನ, ಅದಾದ್ಮೇಲೆ ದಕ್ಷ ಅಜಿತ್ ಸಿಂಗ್, ಅದಾದ್ಮೇಲೆ ಜಸ್ಸಿ ಗಿಲ್, ಅದಾದ್ಮೇಲೆ ನಿಂಜಾ, ಅದಾದ್ಮೇಲೆ ಸರ್ವತ್ ಸಿಂಗ್ ಪ್ರೇಮಿ, ಮತ್ತೆ ವಿಕ್ರಮ್ಜಿತ್, ಮತ್ತೆ ಬಬ್ಬಲ್ ರಾಯ್, ಈ ತರ ಎರಡು ಟೀಮ್ ನ ಪ್ಲೇಯಿಂಗ್ ಲೆವೆನ್ ಕೂಡ ಇತ್ತು. ಫಸ್ಟ್ ನಮ್ಮ ಕರ್ನಾಟಕನೇ ಬ್ಯಾಟಿಂಗ್ ಕೂಡ ಮಾಡ್ಬೇಕಾಗಿ ಬಂತು, ಯಾಕಂದ್ರೆ ಇವರು ಪಂಜಾಬ್ ಅವರು ಟಾಸ್ ಅನ್ನ ವಿನ್ ಆಗಿದ್ರಲ್ಲ, ಹಾಗೆ ಫಸ್ಟ್ ಇನ್ನಿಂಗ್ಸ್ ಕರ್ನಾಟಕ ಬುಲ್ಡೋಸರ್ಸ್ ಬ್ಯಾಟಿಂಗ್ ಅನ್ನ ಮಾಡ್ಬೇಕಾಯ್ತು. ಸೊ ನೋಡ್ಬೋದು ನಿನ್ನೆ ಏನಾಯ್ತು ಅಂದ್ರೆ ನಮ್ಮ RCB ಕೂಡ ಅಷ್ಟೇ ಟಾಪ್ 4 ಬ್ಯಾಟ್ಸ್ಮನ್ ಕರೆಕ್ಟ್ ಆಗಿ ಪರ್ಫಾರ್ಮ್ ಕೂಡ ಮಾಡಲಿಲ್ಲ. ಇಲ್ಲೂ ಕೂಡ ಅದೇ ರೀತಿ ಆಗಿರುವಂತದ್ದು. ಒಂದು ಕಡೆಯಿಂದ ನೋಡ್ತಾ ಹೋಗೋಣ. ನೋಡ್ಬೋದು ಫಸ್ಟ್ ಓಪನರ್ ಆಗಿ ಪ್ರದೀಪ್ ಮತ್ತೆ ಡಾರ್ಲಿಂಗ್ ಕೃಷ್ಣ ಅವರು ಕೂಡ ಬಂದಿದ್ದಾರೆ. ಸ್ಟಾರ್ಟಿಂಗ್ ಪ್ರದೀಪ್ ಅವರು 13 ಬಾಲಿಗೆ 17 ರನ್ ಕೂಡ ಕೊಟ್ಟಿದ್ದಾರೆ. ಅದಾದ್ಮೇಲೆ ಡಾರ್ಲಿಂಗ್ ಕೃಷ್ಣ ಅವರು 15 ಬಾಲಿಗೆ 14 ರನ್ ಹೊಡೆದು ಇಬ್ರು ಕೂಡ ಔಟ್ ಆಗಿದ್ದಾರೆ. ಅದಾದ್ಮೇಲೆ ಟಾಪ್ 3 ಬ್ಯಾಟ್ಸ್ಮನ್ ಆಗಿ ರಾಜೀವ್ ಹನು ಕೂಡ ಬಂದ್ರು. ಅವರು ಬರ್ತಾದಂಗೆ ಔಟ್ ಕೂಡ ಆಗಿದ್ದಾರೆ. ಫಸ್ಟ್ನೇ ಬಾಲೆ ಕ್ಯಾಚ್ ಔಟ್. ಅದಾದ್ಮೇಲೆ 4ನೇ ಪ್ಲೇಸ್ ಅಲ್ಲಿ ಬಂದ್ರು ನೋಡಿ ಕಿಚ್ಚ ಸುದೀಪ್. ಆಕ್ಚುಲಿ ನಮ್ಮ ಕರ್ನಾಟಕ ಜನ CCL ನೋಡದೆ ಬಾಚಾ ಕಿಚ್ಚ ಸುದೀಪ್ಗೋಸ್ಕರ. ನಿನ್ನೆ ಫಸ್ಟ್ ಮ್ಯಾಚ್ ಎಲ್ಲ ಸುದೀಪ್ ಅವರು ಫ್ಲಾಪ್ ಕೂಡ ಆಗಿದ್ದಾರೆ. ನೋಡ್ಬೋದು ಬರ್ತದಂಗೆ LBW ಔಟ್ ಕೂಡ ಆಗಿದ್ದಾರೆ. ಅದು ಯಾರಿಗೆ, ದಕ್ಷ ಎಗೆ. ಅದಾದ್ಮೇಲೆ 5ನೇ ಪ್ಲೇಸ್ ಅಲ್ಲಿ ಪ್ರತಾಪ್ ಕುರಿ 23 ಬಾಲಿಗೆ 18 ರನ್ ಕೂಡ ಕೊಟ್ಟಿದ್ದಾರೆ. ಅದಾದ್ಮೇಲೆ ಮಿಡಲ್ ಆರ್ಡರ್ ಕೂಡ ಯಾರು ಪರ್ಫಾರ್ಮ್ ಮಾಡಿಲ್ಲ. ಆದ್ಮೇಲೆ ಟಾಪ್ ಆರ್ಡರ್ ಕೂಡ ಯಾರು ಪರ್ಫಾರ್ಮ್ ಕೂಡ ಮಾಡಲಿಲ್ಲ. ಬಿಲೋ ಬಂದ್ರಲ್ಲ ಅವರು ಸಖತ್ತಾಗಿ ಪರ್ಫಾರ್ಮ್ ಕೂಡ ಮಾಡಿದ್ರೆ. ಯಾರು ಒಬ್ಬರೇ ನಿಂತ್ಕೊಂಡು ಆರ್ಡರ್ದಲ್ಲಿ ಕರಣ್ ಆರ್ಯನ್ ಅಂತ ಗುರು 33 ಬಾಲಿಗೆ 83 ರನ್ ಕೊಟ್ಟು ಚೆಚ್ಚಿಬಿಟ್ಟಿದ್ದಾರೆ. ಅದಾದ್ಮೇಲೆ ನೋಡ್ಬೋದು ಇಲ್ಲಿ 6 4 ಹೊಡೆದಿರುವಂಥದ್ದು. ಅದಾದ್ಮೇಲೆ 8 6 ಅನ್ನ ಕೂರಿಸಿದ್ರೆ 251 ಸ್ಟ್ರೈಕ್ ರೇಟ್ ಅಲ್ಲಿ ನಿನ್ನೆ ಗೇಮನ್ನ ಕೂಡ ಆಡಿದ್ದಾರೆ. ಅದಾದ್ಮೇಲೆ ಚಂದನ್ ಕುಮಾರ್ 10 ಬಾಲಿಗೆ 13 ರನ್ ಕೂಡ ಆಡಿದ್ರೆ. ಅದಾದ್ಮೇಲೆ ಯಾರು ಕೂಡ ಆಡಿಲ್ಲ. ಅದಾದ್ಮೇಲೆ ಪಂಜಾಬ್ನ ಬೌಲಿಂಗ್ ಡಿಪಾರ್ಟ್ಮೆಂಟ್ ಕಡೆ ಬಂದ್ವಿ ಅಂದ್ರೆ ಯಾರು RCBಲಿ ಶ್ರೇಯಾಂಕ್ ಪಾಟೀಲ್ ನಿನ್ನೆ 5 ವಿಕೆಟ್ ಅನ್ನ ತೆಗೆದು ಉಡಾಯಿಸ್ಬಿಟ್ಟಿದ್ರಲ್ಲ, ಇಲ್ಲೂ ಕೂಡ ಅಷ್ಟೇ ಒಬ್ರು ಯಾರು ದಕ್ಷ ಅಜಿತ್ ಸಿಂಗ್ 5 ವಿಕೆಟ್ ಅನ್ನ ತೆಗೆದಿದ್ರು ನಿನ್ನೆ ಒಂದೇ ಮ್ಯಾಚ್ ಅಲ್ಲಿ. ಅದಕ್ಕೆ ಹೇಳಿದ್ದು ಸಿಮಿಲರ್ ತರನೇ ಹೋಗಿದೆ. ನೋಡ್ಬೋದು ಕರ್ನಾಟಕದ ಟಾಪ್ 6 ತನಕ ಯಾರು ಪರ್ಫಾರ್ಮ್ ಕೂಡ ಮಾಡಿಲ್ಲ. RCB ಕೂಡ ಅದೇ ರೀತಿಯಾಗಿತ್ತು. ಟಾಪ್ 4 ತನಕ ಯಾರು ಪರ್ಫಾರ್ಮ್ ಕೂಡ ಮಾಡಿಲ್ಲ. ಅದಾದ್ಮೇಲೆ ರಾಧಾ ಯಾದವ್ ಮತ್ತೆ ಯಾರು ರಿಚಾ ಘೋಷನ್ ಸ್ವಲ್ಪ ಪರ್ಫಾರ್ಮ್ ಕೂಡ ಮಾಡಿದ್ರು. ಅದಾದ್ಮೇಲೆ ಶ್ರೇಯಾಂಕ್ ಪಾಟೀಲ್ 5 ವಿಕೆಟ್ ಕೂಡ ತೆಗೆದಿದ್ರು. ಆದ್ರೆ ಇಲ್ಲಿ ಪಂಜಾಬ್ ಟೀಮ್ ಇಂದ ದಾಕ್ಷ ಅಜಿತ್ ಸಿಂಗ್ ಅನ್ನೋರು 5 ವಿಕೆಟ್ ಅನ್ನ ಉಡಾಯಿಸ್ಬಿಟ್ಟಿದ್ದಾರೆ ನಿನ್ನೆ. ಅದಾದ್ಮೇಲೆ ಟೋಟಲ್ ಆಗಿ ನಮ್ಮ ಕರ್ನಾಟಕದ ಟೀಮ್ ಅವರು 170 ಟಾರ್ಗೆಟ್ ಅನ್ನ ಕೂಡ ಕೊಟ್ಟರು, 10 ವಿಕೆಟ್ ಅನ್ನ ಲಾಸ್ ಮಾಡ್ಕೊಂಡು. ಪಂಜಾಬ್ ಅವರ ಸೆಕೆಂಡ್ ಇನ್ನಿಂಗ್ಸ್ ಸ್ಟಾರ್ಟ್ ಕೂಡ ಆಯ್ತು. ಇಲ್ಲೂ ಕೂಡ ಅಷ್ಟೇ ಟಾಪ್ ಟು ಬಂದವರು ಓಪನರ್ ಯಾರು ಕೂಡ ಪರ್ಫಾರ್ಮ್ ಮಾಡಲಿಲ್ಲ. ನಿಂಜಾ ಅಂತ ಬಂದಿದ್ದಾರೆ, ಅವರು ಕೂಡ 0ಗೆ ಔಟ್. ಅದಾದ್ಮೇಲೆ ಬಬ್ಬಲ್ ರಾಯಿ 5 ಬಾಲ್ನ ವೇಸ್ಟ್ ಮಾಡಿ 1 ರನ್ ಕಾಂಟ್ರಿಬ್ಯೂಷನ್ ಮಾಡಿ ಔಟ್ ಕೂಡ ಆಗಿದ್ದಾರೆ. ಅದಾದ್ಮೇಲೆ ರಾಹುಲ್ ಜೇಟ್ಲಿ ಅನ್ನೋರು 44 ಬಾಲಿಗೆ 68 ರನ್ ಕೂಡ ಹೊಡೆದಿರುವಂತದ್ದು. ಈ ಟೀಮಲ್ಲಿ ಕೂಡ ಅಷ್ಟೇ ಅವರೊಬ್ಬರೇ ಚೆನ್ನಾಗಿ ಪರ್ಫಾರ್ಮ್ ಕೂಡ ಮಾಡಿರೋದು. ಅದು ಬಿಟ್ಟರೆ ಅದ್ರ ಕೆಳಗಡೆ ಬಂದ 3 ಪ್ಲೇಯರ್ ಕೂಡ ಅಷ್ಟೇ ಯಾರು ಪರ್ಫಾರ್ಮ್ ಮಾಡಲಿಲ್ಲ. ಹಾರ್ಡಿ ಸಂಡು ಅಂತ ಅವರು ಕೂಡ 0 ರನ್ನಿಗೆ ಔಟು. ಅದಾದ್ಮೇಲೆ ಗಿಲ್ ಕೂಡ ಅಷ್ಟೇ 3 ರನ್ನಿಗೆ ಔಟು. ಅದಾದ್ಮೇಲೆ ದಕ್ಷ ಅಜಿತ್ ಸಿಂಗ್ ಕೂಡ ಅಷ್ಟೇ ಬೌಲಿಂಗಲ್ಲೂ ಪರ್ಫಾರ್ಮ್ ಮಾಡಿದ್ರು, ಆದರೆ ಬ್ಯಾಟಿಂಗ್ಗೆ ಫ್ಲಾಪ್ ಆಗಿದ್ದಾರೆ. 5 ಬಾಲ್ನ ವೇಸ್ಟ್ ಮಾಡಿ 1 ರನ್ ಕೂಡ ಹೊಡೆದಿದ್ದಾರೆ. ಅದಾದ್ಮೇಲೆ ಇಲ್ಲಿ ಬಂದ 7ನೇ ಬ್ಯಾಟರ್ ಆಗಿ ಬಂದ ಯಾರಿದು ಸರ್ವಂತ್ ಸಿಂಗ್ ಪ್ರೇಮಿ 24 ಬಾಲಿಗೆ 28 ರನ್ ಕೂಡ ಹೊಡೆದಿದ್ದಾರೆ. ಅದಾದ್ಮೇಲೆ ಯಾರು ಕೂಡ ಪರ್ಫಾರ್ಮ್ ಕೂಡ ಮಾಡಲಿಲ್ಲ. ಅದಾದ್ಮೇಲೆ ನಮ್ಮ ಕರ್ನಾಟಕದ ಬೌಲಿಂಗ್ ಡಿಪಾರ್ಟ್ಮೆಂಟ್ ಕೂಡ ಅಷ್ಟೇ ಅಷ್ಟು ಸ್ಟ್ರಾಂಗ್ ಆಗಿ ಕೂಡ ಇದೆ, ಹಾಗಾಗಿ ಯಾರು ಆಡಕ್ಕಾಗಿಲ್ಲ. ನೋಡ್ಬೋದು ಪ್ರದೀಪ್
3 ವಿಕೆಟ್ ಅನ್ನ ಕೂಡ ತೆಗೆದಿರ. ಅದಾದ್ಮೇಲೆ ಸುನಿಲ್ ಕುಮಾರಿಗೆ ಒಂದು ವಿಕೆಟ್ ಕೂಡ ಬಿದ್ದಿದೆ. ಅದಾದ್ಮೇಲೆ ಚಂದನ್ ಕುಮಾರಿಗೆ ಒಂದು ವಿಕೆಟ್, ಅದಾದ್ಮೇಲೆ ಸಚಿನಿಗೆ ಒಂದು ವಿಕೆಟ್, ಕರಣ್ ಆರ್ಯನಿಗೆ ಒಂದು ವಿಕೆಟ್, ಅದಾದ್ಮೇಲೆ ಜೈರಾಮ್ ಕಾರ್ತಿಕ್ ಅವರಿಗೆ ಕೂಡ 2 ವಿಕೆಟ್ ಕೂಡ ಬಂದಿದೆ. ಓವರ್ ಗೆ ಸಖತ್ತಾಗಿ ಕಂಟ್ರೋಲ್ ಕೂಡ ಮಾಡಿ ಹಾಗೆ ವಿಕೆಟ್ ಅನ್ನ ಕೂಡ ತೆಗೆದಿರೆ. ಹಾಗಾಗಿ ಇಲ್ಲಿಂದ ನಮ್ಮ ಕರ್ನಾಟಕ ಟೀಮ್ 31 ರನ್ ಇಂದ ನಿನ್ನೆ ಫಸ್ಟ್ ಮ್ಯಾಚ್ ವಿನ್ ಕೂಡ ಆಗಿದೆ. ತುಂಬಾ ಜನ ನೀವೆಲ್ಲ ಅನ್ಕೊಳ್ತಿರಬಹುದು ಈ CCL ನ ಯಾವ ತರ ಲೈವ್ ಆಗಿ ನೋಡೋದು ಅಂತ. ಇದು ಕರೆಕ್ಟ್ ಆಗಿ ಎಲ್ಲಿ ನೋಡಕ್ ಸಿಗುತ್ತೆ ನಂಗೆ ಗೊತ್ತಿಲ್ಲ. ನಾನು ಕೆಲವೊಂದ್ ಕಡೆ ಸರ್ಚ್ ಕೂಡ ಮಾಡಿದೆ. ಇರೋ ರಿಪೋರ್ಟ್ ಗಳ ಪ್ರಕಾರ ಜಿಯೋ ಹಾಟ್ಸ್ಟಾರ್ ಅಲ್ಲಿ ನೋಡಕ್ ಸಿಗುತ್ತೆ ಅಂತಿತ್ತು. ಅದಾದ್ಮೇಲೆ ಸುವರ್ಣ ಪ್ಲಸ್ ಅಲ್ಲಿ ನೋಡಕ್ ಸಿಗುತ್ತೆ ಅಂತೆ. ಅದ್ಬಿಟ್ರೆ CCL ಯೂಟ್ಯೂಬ್ ಚಾನಲ್ ಕೂಡ ನೋಡಕ್ಕೆ ಸಿಗುತ್ತೆ ಅಂತಾರೆ. ಆದ್ರೆ ನಾನು ಚೆಕ್ ಮಾಡಿದೆ 3 ವರ್ಷದ ಹಿಂದೆ ಲೈವ್ ಬಂದಿರೋದು. ಅದ್ಬಿಟ್ರೆ ರೀಸೆಂಟ್ ಯಾವ ಮ್ಯಾಚಸ್ ನ ಅಪ್ಡೇಟ್ ಮಾಡಿಲ್ಲ. ಬಟ್ ಜಿಯೋ ಹಾಟ್ಸ್ಟಾರ್ ಇಲ್ಲಾಂದ್ರೆ ಸ್ಟಾರ್ ಸುವರ್ಣ ಪ್ಲಸ್ ಅನ್ನು ಒಂದ್ಸಲಿ ಚೆಕ್ ಮಾಡಿ ಮ್ಯಾಚ್ ಇರ್ಬೇಕಾದ್ರೆ ನಿಮ್ಗದು ನೋಡಕ್ಕೆ ಸಿಗ್ಬೋದು. ಸೊ ಈ ಮ್ಯಾಚಸ್ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹೆಚ್ಚಿನ ವಿಡಿಯೋಗಳಿಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ವಂದೇ ಮಾತರಂ.